ಹಲೋ, ಹಾಂ ಗುರುಗಳೇ, ನಮಸ್ತೆ ಗುರುಗಳೇ. ನಮಸ್ಕಾರ ತಾಯಿ. ಚೆನ್ನಾಗಿದ್ದೀರಾ ಗುರುಗಳೇ? ಅದ್ಭುತವಾಗಿದ್ದೀನಿ ತಾಯಿ. ಯಾರು ಮಾತಾಡೋದು? ಲತಾ ಅಂತ ಗುರುಗಳೇ, ಬೆಂಗಳೂರಿಂದ. ಬೆಂಗಳೂರಿಂದ ಲತಾ ಅಂತೇಳಿ. ಸ್ವಲ್ಪ ಜೋರ ಮಾತಾಡಬೇಕು, ಓಕೆನಾ? ಹಾಂ ಗುರುಗಳೇ. ಹೇಳಮ್ಮ. ಯುಗಾದಿ ಹಬ್ಬದ ದಿವಸ ನಾನು ನಿಮಗೆ ಕಾಲ್ ಮಾಡಿದೆ ಗುರುಗಳೇ. ಯುಗಾದಿ ಹಬ್ಬದ ದಿವಸ ಫೋನ್ ಮಾಡಿದ್ರಾ? ಹಾಂ ಗುರುಗಳೇ. ಓಕೆ. ಅವತ್ತು ನಿಜವಾಗ್ಲೂ ನನಗೆ ಎಷ್ಟು ಕಷ್ಟ ಇತ್ತು ಅಂದರೆ, ನಾನು ಅವತ್ತು ಹಬ್ಬನೂ ಮಾಡಿರಲಿಲ್ಲ ಗುರುಗಳೇ, ಅಷ್ಟು ಕಷ್ಟ ಇತ್ತು. ಅವತ್ತು ನಿಮ್ಮ ಲೈನ್ ಸಿಕ್ತು, ಅವತ್ತೇ ನಿಮ್ಮ ಲೈನ್ ಸಿಕ್ಕಿದ ಖುಷಿನೇ ನನಗೆ ಹಬ್ಬ ಅನ್ನಿಸ್ತು ಗುರುಗಳೇ. ಓಕೆ ಅಮ್ಮ. ನೀವು 9 ವಾರದ ವ್ರತ ಹೇಳಿದ್ರಿ ಗುರುಗಳೇ. ಹೇಳ್ಕೊಟ್ಟಿದ್ದೀನಿ 9 ವಾರದ್ದು. ಹೌದು ಗುರುಗಳೇ. ಓಕೆ ಅಮ್ಮ. ಈಗ ಮೊನ್ನೆ ಗುರುವಾರಕ್ಕೆ 3 ವಾರ ಆಯಿತು ಗುರುಗಳೇ. ಓಕೆ ಅಮ್ಮ. ಆ ರಾಯರು ಇವತ್ತು ನನಗೆ ಅನುಗ್ರಹ ಮಾಡಿದ್ರು ಗುರುಗಳೇ. 3ನೇ ವಾರದಲ್ಲಿ ಅನುಗ್ರಹ ಆಯ್ತಾ? ಖಂಡಿತ ಗುರುಗಳೇ. ಏನಮ್ಮ ಇಷ್ಟು ಖುಷಿ ವಿಚಾರದಲ್ಲಿ ಸ್ಲೋ ಆಗಿ ಹೇಳ್ತಾ ಇದೆಯಲ್ಲಮ್ಮ? ಖುಷಿಯಾಗಿಲ್ಲಲ್ಲಮ್ಮ? ಯಾಕಮ್ಮ ಖುಷಿ ಇಲ್ಲ? ಇಲ್ಲ ಗುರುಗಳೇ, ಖುಷಿಯಿಂದಾನೇ ಹೇಳ್ತಾ ಇದೀನಿ. ಮತ್ತೆ ಜೋರಾಗಿ ಮಾತಾಡ್ತಾ ಇಲ್ಲಲ್ಲ, ಯಾಕೆ ಅಷ್ಟೊಂದು ಸಣ್ಣ ಮಾತಾಡ್ತಾ ಇದೀಯಾ? ನನಗೆ ಸಂಕಟ ಗುರುಗಳೇ. ಹಾ. ಒಂದ್ ಕಡೆ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ, ಬಟ್ ನನ್ನ ಜೀವನನೇ ಮುಗೀತು ಅನ್ಕೊಂಡಿದ್ದೆ. ಹಾ. ಅಂತದ್ರಲ್ಲಿ ನಮ್ ಜಮೀನ್ ಸೀಲ್ಗಿಟ್ರು ಯಾರು ತಗೊಳಕ್ ಮುಂದೆ ಬರ್ಲಿಲ್ಲ ಗುರುಗಳೇ. ಓಕೆ. ಬೇರೆ ಯಾರಾದ್ರೂ ತಗೊಂಡಿದ್ರೆ ಮತ್ತೆ ರಿಪೀಟ್ ನಮಗ್ ಕೊಡ್ತಾನೂ ಇರ್ಲಿಲ್ಲ. ಇವಾಗ ತಗೊಂಡಿರೋರು ಎಂತವ್ರು ಅಂತಂದ್ರೆ, ನಮಗ್ ಬೇಡ, ನಮ್ದೇ ಬೇಜಾನ್ ಜಮೀನ್ ಇದೆ, ನಿಮ್ ಕಷ್ಟ ನೋಡಕ್ ಆಗದೇನೆ ನಾವ್ ಹೆಲ್ಪ್ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಇವತ್ತು ಬಂದು 4 ಲಕ್ಷ ಅಡ್ವಾನ್ಸ್ ಕೊಟ್ರು ಗುರುಗಳೇ. ನಿಮಗೆ ಬೇಕಾದಾಗ ನಿಮ್ ಜಮೀನ್ ನೀವು ಮತ್ತೆ ವಾಪಸ್ ತಗೊಳ್ಳಿ ಅಂತ ಹೇಳಿ. ಓಹೋ ನೋಡಮ್ಮ, ನೀವು ರಾಯರ್ ಕೈ ಬಿಡ್ಲಿಲ್ಲಲ್ಲಮ್ಮ ನಿಮ್ಮನ್ನ ಹಾಗಾದ್ರೆ? ಹೌದು ಹೌದು. ನೀವು ಯಾಕಂದ್ರೆ ಈಗ ಒಂದು ಜಾಗವನ್ನು ಕೊಟ್ಟು ಬಿಟ್ರೆ ಅದು ಮುಗಿದೋಯ್ತು ನಿಮ್ ಜಾಗ. ಹೌದು ಗುರುಗಳೇ. ಹೌದಲ್ವಾ? ನಿಮ್ ಜಾಗ ಮುಗಿದೋಯ್ತು, ಅದನ್ನ ಏನ್ ಮಾಡ್ತಾರಂದ್ರೆ ಮತ್ತೆ ಸೇಲ್ ಮಾಡಿದ್ಮೇಲೆ ಮುಗಿದೋಗುತ್ತೆ. ಇವಾಗ ನೀವು ಇವತ್ತು 4 ಲಕ್ಷ ನೀವು ನನಗೆ ನಿಮಗೆ ಕೊಟ್ಟಿದ್ದಾರೆ. ಅದೇ ನಿಮ್ದು ಯಾವತ್ತು ನಿಮ್ಗೆ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅವತ್ತು ಮತ್ತೆ ರಿಟರ್ನ್ ನೀವು ಕೊಟ್ಟನ್ನು ಬಿಡಿಸ್ಕೋಬಹುದು. ಹೌದು ಗುರುಗಳೇ. ಇಲ್ಲ ಗುರುಗಳೇ, ಅವ್ರು ಟೋಟಲ್ 15 ಲಕ್ಷಕ್ಕೆ ತಗೊಂಡಿರೋದು. ಮತ್ತೆ ನೀವು 2 ವರ್ಷ ಸುಧಾರಿಸ್ಕೊಂಡು ನೀವು ಮತ್ತೆ ತಗೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಟ್ಟು, ನಮಗ್ ಬೇಡ, ನಿಮಗೆ ಜಮೀನ್ ಬೇಕು, ನೀವು ಉಳಿಸ್ಕೋಬೇಕು ಅಂತ. ಯಾರು ಗುರುಗಳೇ ಆ ತರ ಕೊಡ್ತಾರೆ? ಎಷ್ಟು ವಾರ ಆಯ್ತಮ್ಮ ನೀನು ರಾಯರಿಗೆ ವ್ರತ ಮಾಡ್ತಾ ಇದ್ದು ಪೂಜೆ? 3 ವಾರ ಆಯ್ತು ಗುರುಗಳೇ. 3 ವಾರ ಆಯ್ತು. ನಾನು 9 ವಾರ ತಿಳಿಸ್ಕೊಟ್ಟಿದ್ದೀನಿ, ಅದೇ ರೀತಿಯಾಗಿ ಮಾಡ್ತಾ ಇದ್ದೀರಲ್ವಾ? ಮಾಡ್ತಾ ಇದ್ದೀನಿ ಗುರುಗಳೇ. ಅವತ್ತು ಹೌದಮ್ಮ, ನೆನಪಾಯ್ತು. ಎಷ್ಟು ಕಷ್ಟದಿಂದ ಫೋನ್ ಹತ್ಕೊಂಡು ಮಾಡಿದ್ದಲ್ಲಮ್ಮ ಅವತ್ತಿನ ದಿನ ನೀವು. ನೀನು ಬದುಕಬೇಕು, ಸತ್ತು ಹೋಗ್ಬೇಕು ಅನ್ನೋ ಒಂದು ಮೂಮೆಂಟ್ ಅಲ್ಲಿ ನನಗೆ ಕರೆ ಮಾಡಿದ್ದಲ್ಲ ತಾಯಿ ನೀನು. ಹೌದು ಗುರುಗಳೇ, ನಾನು ಜನಗಳಿಗೆಲ್ಲ ದುಡ್ಡು ಕೊಟ್ಟು ಮೋಸ ಹೋಗಿದ್ದೀನಿ ಅಂದ್ರೆ ನೀವು ಬೈದ್ರಿ ಗುರುಗಳೇ. ಯಾಕೆ ಕೊಟ್ರಿ ನೀವು? ಹೌದು. ಹೆಂಗಮ್ಮ ಕೊಟ್ಟೆ ನೀನು ಅಂತ. ಹೌದು ತಾಯಿ. ಇರ್ಲಿ ತಾಯಿ. ಇವತ್ತೇನು ಅನಿಸ್ತಮ್ಮ ರಾಯರ ಬಗ್ಗೆ ಹಾಗಾದ್ರೆ? ನಿಜವಾಗ್ಲೂ ರಾಯರಿದ್ದಾರೆ ಗುರುಗಳೇ. ರಾಯರ್ ಕೈ ಬಿಡ್ಲಿಲ್ಲ ಗುರುಗಳೇ. ನೋಡಿ ಗುರುಗಳೇ, ಇವತ್ತು 4 ಲಕ್ಷ ಕೊಟ್ರು. ಹಿಂದೆನೆ ನಾನು ನಿಮಗೆ ಲೈವ್ ಅಲ್ಲಿ ಫೋನ್ ಮಾಡಿದೆ. ಎಷ್ಟೋ ಸರಿ ಲೈವ್ ಅಲ್ಲಿ ಇದ್ದೀನಿ, ನನ್ನ ಹೆಸರು ಕೂಡ ಹೇಳಿರ್ಲಿಲ್ಲ. ಮಾಡಿದ ತಕ್ಷಣ ನನ್ನ ಹೆಸರು ಹೇಳಿದ್ರಿ, ನೀವು ನಂಬರ್ ಕಳ್ಸಮ್ಮ ಲತಮ್ಮ ಅಂದ್ರಿ. ನಿಮ್ ಲೈನ್ ಸಿಕ್ತು ಇವತ್ತೇನೆ. ನೋಡಮ್ಮ, ಆಯ್ತು, ನೀನು ಪಾಪ ಕರ್ಮಗಳು ಎಲ್ಲ ಕಳೆದೋಯ್ತು. ಮತ್ತೆ ನಮ್ಗೆ ಯಾವಾಗ ಹೋಳಿಗೆ ಊಟ ಮಾಡ್ಸೋದು ನೀವು? ಕೇದಾರ್ನಾಥದಿಂದ ಯಾವತ್ತು ಬರ್ತೀರಾ ಕಾಯ್ತಾ ಇರ್ತೀನಿ ಗುರುಗಳೇ. ಎರಡು ಹೋಳಿಗೆ ಕೊಡ್ತೀರಾ, 4 ಹೋಳಿಗೆ ಕೊಡ್ತೀರಾ ತಾಯಿ? ನಿಜ ಗುರುಗಳೇ, ಇವತ್ತು ಹೋಳಿಗೆ ಮಾಡಿದ್ದೆ ಗುರುಗಳೇ. ಅವರು 4 ಲಕ್ಷ ಅಡ್ವಾನ್ಸ್ ಕೊಡಕ್ ಬರ್ತಾರೆ ಅಂತ ಮುಂಚೆನೆ ಗೊತ್ತಿತ್ತು. ಅದೆಷ್ಟು ನೆನ್ಸ್ಕೊಂಡಿದ್ದೀನ ಗುರುಗಳೇ, ಆ ಹೋಳಿಗೆ ತಿನ್ಬೇಕಾದ್ರು ನಿಮ್ಮನ್ನ ಅದೆಷ್ಟು ನೆನ್ಸ್ಕೊಂಡಿದ್ದೀನ ಗೊತ್ತಿಲ್ಲ ಗುರುಗಳೇ. ಜೀವನದಲ್ಲಿ ಒಂದು ಆಸೆ ಗುರುಗಳೇ, ಆ ರಾಯರು ಏನಾದ್ರು ಅನುಗ್ರಹ ಮಾಡಿ ಜೀವನದಲ್ಲಿ ಒಂದು ಮನೆ ಅಂತ ಕಟ್ಟಿದ್ರೆ ಬೃಂದಾವನ ಅಂತ ಹೆಸರಿಟ್ಟು ಸಂತೋಷ್ ನಿಲಯ ಅಂತಾನೆ ಇಕ್ಬೇಕು ಗುರುಗಳೇ. ಅಯ್ಯೋ ನನ್ ತಾಯಿ, ನನ್ನ ಹೆಸರು ಯಾಕಮ್ಮ ಇಡ್ತೀಯ ತಾಯಿ? ಗುರುಗಳೇ, ಎಲ್ಲ ನಿಮ್ಮಿಂದ ಗುರುಗಳೇ. ಎಷ್ಟು ಕಷ್ಟ ಪಡ್ತಿದ್ದೆ ಗೊತ್ತಾ ಗುರುಗಳೇ ನಾನು. ಅಯ್ಯೋ ನನ್ ತಾಯಿ, ನನ್ನ ಹೆಸರು ಯಾಕೆ ಇಡ್ತೀಯಮ್ಮ? ರಾಯರ ಹೆಸರಿದಮ್ಮ, ನಾನು ನಿಮ್ಮಾಗೆ ಮನುಷ್ಯ. ಆಗ್ಲಿ ಗುರುಗಳೇ, ಇವಾಗ ನಮ್ಮ ಪಾದಿಗೆ ಬಂದು ದೇವ್ರ ರೂಪದಲ್ಲ ರಾಯರ್ ರೂಪದಲ್ಲಿ ನೀವೇ ಅಲ್ವಾ ಗುರುಗಳೇ ನಮಗೆ ದಾರಿ ತೋರಿಸಿದ್ದು. ಅಯ್ಯೋ ನನ್ ತಾಯಿ. ಮಂತ್ರಾಲಯಕ್ಕೆ ಹೋಗಿದ್ದ ಗುರುಗಳೇ, ಹೋಗ್ಬೇಕು ಗುರುಗಳೇ. ಇರ್ಲಿ, ನೀವು ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನನ್ನ ಒಟ್ಟಿಗೆ ಮಾತಾಡ್ತಾ ಇದ್ದೀರಲ್ಲ, ಅದೇ ನನಗೆ ಬಹಳ ಆನಂದವಾಯ್ತು. ಇವತ್ತು ನನ್ನ ತಾಯಿನೇ ನನಗೆ ಖುಷಿ ವಿಚಾರದಲ್ಲಿ ಹಂಚ್ಕೊಂಡ್ಲು ನನ್ನ ತಾಯಿ ನನ್ನ ಒಟ್ಟಿಗೆ ಅಂತ ಅಂದುಕೊಂಡು ನನಗೆ ಬಹಳ ಆನಂದ ಆಗ್ತಾ ಇದೆ ತಾಯಿ.
ನಿನಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿ. ಆಶೀರ್ವಾದ ಮಾಡಬೇಡಿ ಗುರುಗಳೇ. ಏನಮ್ಮ? ಏನಾದ್ರೂ ನನ್ನ ಮಗನ್ಗೊಂದು ಗೌರ್ಮೆಂಟ್ ಕೆಲಸ ಏನಾದ್ರೂ ಸಿಗೋ ತರ ಆಶೀರ್ವಾದ. ನಿಮ್ಮ ಮಗನಿಗೆ ಗೌರ್ಮೆಂಟ್ ಜಾಬ್ ಫಿಕ್ಸ್ ಆಗುತ್ತೆ ತಗೊಳಮ್ಮ. ಏನ್ ಅವ್ರ ಹೆಸರು? ಸಂಜಯ್ ಅಂತ ಗುರುಗಳೇ. ಸಂಜಯ್ ಅಂತೇಳಿ ನಮ್ಮ ಗುರುಗಳೇ. ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಫಸ್ಟ್ ಪೇಮೆಂಟ್ ಅಲ್ಲಿ ನಂದೊಂದು ಡೀಲು. ಅವ್ರ ಫಸ್ಟ್ ಪೇಮೆಂಟ್ ಅಲ್ಲಿ ನನಗೊಂದು 2 ಹೋಳಿಗೆ, ಓಕೆನಾ? ಗುರುಗಳೇ ನೀವು ಕೇಳೋದಿಷ್ಟು. ಫಸ್ಟ್ ಪೇಮೆಂಟ್ ಅಲ್ಲಿ ಅವ್ರ ಫಸ್ಟ್ ಪೇಮೆಂಟ್ ಅಲ್ಲಿ ನನಗೆ 2 ಹೋಳಿಗೆ ಕೊಡಿಸ್ಬೇಕಂತ ಹೇಳ್ಬಿಡಿ ಸಂಜಯ್ ಅವ್ರಿಗೆ. ಖಂಡಿತ ಗುರುಗಳೇ. ಓಕೆನಾ? ಈ ನಮ್ಮ ಡೀಲು 2 ಹೋಳಿಗೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ನಿಮ್ ಗೌರ್ಮೆಂಟ್ ಜಾಬ್ ಫಿಕ್ಸು. ಆಯ್ತು ಗುರುಗಳೇ, ಕೊಡೋಣ ಗುರುಗಳೇ. ಏನಿಲ್ಲಮ್ಮ, ಒಳ್ಳೇದಾಗ್ಲಿ. ನೋಡಮ್ಮ, ಇವತ್ತು ನಿನ್ಗೇನು ಅನ್ನಿಸ್ತಮ್ಮ ಹಾಗಾದ್ರೆ ರಾಯರ ಬಗ್ಗೆ? 3ನೇ ವಾರದಲ್ಲಿ ಅವತ್ತು ಎಷ್ಟು ಸಂಕಟದಿಂದ ಮಾತಾಡ್ತಾ ಇದ್ದೀನಿ. ನಾನು ಆಸ್ತಿ ಸೇಲ್ ಮಾಡ್ತೀನಿ, ಆದ್ರೆ ಕೊಡೋಕೆ ರೆಡಿ ಇದ್ದೀನಿ, ಯಾರು ಬಂದು ತಗೊಂತಾ ಇಲ್ಲ ಅಂತ ಹೇಳಿದ್ವಿ. ಇವತ್ತು ಜಾಗವನ್ನು ತಗೊಂಡಿದ್ದು, ಇವತ್ತು ಜಾಗನೂ ಉಳಿತು ನಿಮ್ದು. ಕೊಡಬೇಡಮ್ಮ, ನಾಳೆ ನಿನಗೆ ಲಕ್ಷ ಅಲ್ಲ ಕೋಟಿ ಗಂಟ್ಲೆ ಹೋಗುತ್ತೆ ಅದು. ಯಾಕಂದ್ರೆ ಒಂದು ಸಲ ಕೊಟ್ಬಿಟ್ರೆ ಮತ್ತೆ ರಿಟರ್ನ್ ತಗೊಳ್ಳೋದು ಬಹಳ ಕಷ್ಟ ಆಗತ್ತೆ. ಅದಕ್ಕೆ ನೀನು ದೊಡ್ಡತನ ಮಾಡ್ತಾ ಇದೀಯ ಮಗಳೇ. ನಿನಗೆ ದುಡ್ಡು ಬೇಕಲ್ವಾ? ನಿನಗೆ ದುಡ್ಡು ಕೊಡಿಸ್ತೀನಿ, ನಿನ್ನ ಜಮೀನು ಇರುತ್ತೆ ನಿನ್ನ ಒಟ್ಟಿಗೆ ಅಂತ ಹೇಳಿ ಇವತ್ತು ನಿನಗೆ 4 ಲಕ್ಷ ಅಂದ್ರೆ ಕೊಟ್ಟಿದ್ದಾರೆ ಅಮೌಂಟು. ಅದು ನಿನ್ನ ಜಾಗನೂ ಉಳಿತು, ದುಡ್ಡು ಬಂತು, ಮನುಷ್ಯಗೆ ನೆಮ್ಮದಿನೂ ಬಂತಲ್ಲ ತಾಯಿ. ಇದೇ ರಾಯರ ಪವಾಡ ಅನ್ನೋದು. ರಾಯರ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ತಾಯಿ. ಹೌದು ಗುರುಗಳೇ. ಅದಕ್ಕೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಇವತ್ತು ನಿಮಗೆ 3ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳಿ ನೀವು ಬಿಡಕ್ಕೆ ಹೋಗ್ಬಾರ್ದು ತಾಯಿ. ಇಲ್ಲ ಗುರು. ರಾಯರಿಗೆ ಪೂಜೆ ಮಾಡೋದು ನಾನು ಏನು ನಿಮಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೀನಿ. ಆ 9 ವಾರ ಕಂಪ್ಲೀಟ್ ಆಗೋವರೆಗೂ ನಾನು ಹೇಳ್ಕೊಟ್ಟಂಥ ವ್ರತವನ್ನು ನೀವು ಕಂಪ್ಲೀಟ್ ಮಾಡಬೇಕು ನನ್ನ ತಾಯಿ. ಸರಿ ಗುರುಗಳೇ. ಈಗ ಲೈವಲ್ಲಿ ಹೇಳ್ತಿದ್ರಿ ಗುರುಗಳೇ, ಈ ಗುರುವಾರ ಏಕಾದಶಿ ಕೌಂಟ್ ತಗೋಬೇಡಿ ಅಂತ. ಹೌದು. ಕೌಂಟಿಂಗ್ ತಗೊಳ್ಳೋದು ಬೇಡವಾ ಗುರುಗಳೇ? ಬೇಡ ತಾಯಿ, ಬೇಡ. ಯಾಕಂದ್ರೆ ರಾಯರಿಗೆ ನೈವೇದ್ಯಕ್ಕೆ ಇಟ್ಟಿರೋದಿಲ್ಲ, ಆಮೇಲೆ ಹೂವಿನ ಅಲಂಕಾರ ಮಾಡಿರೋದಿಲ್ಲ. ಅದಕ್ಕೆ ಎಷ್ಟೋ ಜನಗಳು ತಾಯಂದ್ರು, ಮೊನ್ನೆ ಒಬ್ರಿಗೆ ನಾನು ರಾಂಗ್ ಇನ್ಫಾರ್ಮೇಶನ್ ಕೌಂಟ್ ಮಾಡಿ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅದು ಕೌಂಟ್ ಮಾಡೋದು ಬೇಡ. ಯಾಕಂದ್ರೆ ಅವತ್ತು ನೆಕ್ಸ್ಟ್ ಗುರುವಾರ ಕೌಂಟ್ ಮಾಡೋಣ ಅಂತ. ಬೇಕಾದ್ರೆ ರಾಯರಿಗೆ ನಾವು ಹೆಂಗೆ ಈಗ ಪೂಜೆ ಮಾಡ್ತೀವಿ, ತುಳಸಿ ಹಾಕಿ ಪೂಜೆ ಮಾಡಿ ನಾರ್ಮಲ್ ಆಗಿ. ಆದ್ರೆ ಅದನ್ನ ಮಾಡೋದು ಬೇಡ, ಕೌಂಟ್ ಮಾಡೋದು ಬೇಡ ತಾಯಿ. ಓಕೆ, ನಮ್ಮ ನೆಕ್ಸ್ಟ್ ವೀಕಿಂದ ಹೂವಿನ ಅಲಂಕಾರ ನೈವೇದ್ಯಕ್ಕೆ ಏನಾದ್ರು ಇಟ್ಟಿರ್ತಿರಲ್ಲ ಅದನ್ನ ಕೌಂಟ್ ಮಾಡ್ಕೋಬಹುದು. ಸರಿ ಓಕೆನಮ್ಮ? ಸರಿ ಗುರುಗಳೇ. ಮತ್ತೆ ಮಂತ್ರಾಲಯಕ್ಕೆ ಯಾವಾಗ ಹೋಗ್ತೀರಾ ನನ್ನ ತಾಯಿ? ಅಯ್ಯೋ, ನನಗೆ ಯಾರಾದ್ರೂ ಸುಮ್ಮನೆ ರೋಡಲ್ಲಿ ಯಾರಾದ್ರೂ ಬರ್ತೀನಮ್ಮ ಅಂತ ಕರೆದ್ರು ಅವ್ರ ಹಿಂದೆನೆ ಹೋಗ್ಬಿಡ್ತೀನಿ. ಅಷ್ಟು ಹುಚ್ಚು ಗುರುಗಳೇ. ಯಾರಾದ್ರೂ ಸುಮ್ಮನೆ ನನ್ನ ಮಂತ್ರಾಲಯಕ್ಕೆ ಹೋಗ್ತೀನಿ ಬರ್ತೀವಿ ಅಂದ್ರೆ ಹಂಗೆ ಹೋಗ್ಬಿಡ್ತೀನಿ ಗುರುಗಳೇ. ನೋಡಮ್ಮ, ಇವತ್ತಾದ್ರೂ ನಿಮ್ಗೆ ಅನುಗ್ರಹ ಆಗಿರೋದು ಇವತ್ತಾದ್ರೂ ಅನಿಸ್ತಲ್ಲಮ್ಮ ತಾಯಿ ನಿಮ್ಗೆ? ರಾಯರ ಬಗ್ಗೆ ರಾಯರ್ ಇದಾರೆ ಅಂತ ಗೊತ್ತಾಗಿತ್ತಲ್ಲ ನನ್ನ ತಾಯಿ. ಇದ್ದಾರೆ ಗುರುಗಳೇ. ಅದಕ್ಕೆ ಯಾರು ಕುಗ್ಗಬಾರದು. ಮನುಷ್ಯನಿಗೆ ನೆಮ್ಮದಿ, ತಾಳ್ಮೆ ಇವೆರಡೂ ನಮ್ಮಲ್ಲಿ ಇತ್ತು ಅಂದ್ರೆ ಆದಷ್ಟು ಬೇಗ ನಾವು ಒಲ್ದು ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರು ಇರುವುದು ಸತ್ಯ, ಬೃಂದಾವನದಲ್ಲಿ ಕುಳಿತಿರುವುದು ಸತ್ಯ ತಾಯಿ. ಎಷ್ಟೋ ಜನಗಳಿಗೆ ಅವರು ಮಕ್ಕಳು ನಾವೆಲ್ಲರೂ, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ಅವರು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ತಾಯಿ. ಹೌದು ಗುರುಗಳೇ. ಅದಕ್ಕೆ ನಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಜಪ ಮಾಡ್ತಾ ಕುಳಿತಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನೀವೇನು ಅಂದುಕೊಂಡಿದ್ದೀರಾ ಅದೆಲ್ಲ ಯಶಸ್ವಿ ಆಗಲಿ. ಆದಷ್ಟು ಬೇಗ ಸಂಜಯ್ ಅವರಿಗೆ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಚಿಂತೆ ಮಾಡಬೇಡ. 9 ವಾರ ನೀನು ಕರೆಕ್ಟಾಗಿ ಶುದ್ಧ ರೀತಿಯಿಂದ ಪೂಜೆ ಮಾಡಬೇಕು. ನಾನ್ ವೆಜ್ ತಿಂತಾ ಇಲ್ಲ ತಾನೇ? ಮಾಂಸಾಹಾರಿ ತಿಂತಾ ಇಲ್ಲ ತಾನೇ? ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ. ಅದು ತಿನ್ನೋದಿಲ್ಲ ಗುರುಗಳೇ, ಮಾಡೋದು ಇಲ್ಲ, ಹೇಳ್ಬಿಟ್ಟಿದ್ದೀನಿ ಗುರುಗಳೇ. ಹೌದು. ನೀವು ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಮಗನಿಗೆ ಕೆಲಸ ಸಿಕ್ಕಾದ ಮೇಲೆ ಫಸ್ಟ್ ಪೇಮೆಂಟ್ ಅಲ್ಲಿ ನಮ್ಗೆ 2 ಹೋಳಿಗೆ ಕೊಡಬೇಕು, 2 ಹೋಳಿಗೆ ತುಪ್ಪ. ಸರಿ ಗುರುಗಳೇ, ನಾನು ಫೋನ್ ಮಾಡ್ತಾನೆ ಇರ್ತೀನಿ ಗುರುಗಳೇ. ಆಯ್ತು ನನ್ನ ತಾಯಿ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. 3ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದೆಯಾ ತಾಯಿ. ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ, ಇವಾಗೂ ನನಗೆ ತಿಳಿಸ್ತಾ ಇದೆಯಾ. ನನಗೆ ತುಂಬಾ ಖುಷಿ ಆಯ್ತು. ಇನ್ನು ಇದೇ ರೀತಿಯಾಗಿ ಒಳ್ಳೇದಾಗ್ಲಿ. ರಾಘವೇಂದ್ರ ಸ್ವಾಮಿಯವರು ನಿಮ್ಮನ್ನ ಕಾಪಾಡಲಿ, ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ನೆಮ್ಮದಿಯಾಗಿ ಹಾಲಲ್ಲಿ ಹಾಕಿ ಹಾಲಿನಂತ ನಿಮ್ಮ ಜೀವನ ಕಾಪಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ.